ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ದುಬಾರಿಯಾಯಿತು ತಾಂಬೂಲ, ಇಳುವರಿಯಲ್ಲೂ ಕುಂಠಿತವಾಯಿತು ವಿಳೆದೆಲೆ, ದುಪ್ಪಟ್ಟು ಬೆಲೆ ನೀಡಿದರೂ ಸಮಾಧಾನವಿಲ್ಲದ ತಾಂಬೂಲ. ಶಿಡ್ಲಘಟ್ಟದಲ್ಲಿ ವರುಣನನ್ನು ಒಲಿಸಿಕೊಳ್ಳಲು ವಿಶಿಷ್ಟ ಆಚರಣೆ. 9 ದಿನಗಳ ಆಚರಣೆಯಲ್ಲಿ 2 ಬಾಲಕರಿಗೆ ವಿವಾಹ, ಮಳೆ ಬರುವ ನಂಬಿಕೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ಮೇವು ಬ್ಯಾಂಕ್ ಆರಂಭ, ಸದುಪಯೋಗಪಡಿಸಿಕೊಳ್ಳಲು ಅಧಿಕಾರಿಗಳ ಮನವಿ, ಮಳೆ ಬರುವವರೆಗೂ ಮೇವು ವಿತರಿಸಲು ನಿರ್ಧಾರ. ದೇವನಹಳ್ಳಿಯಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಇದು ಶುಭ ಕಾರ್ಯದಲ್ಲಿ ತಾಂಬೂಲ ನೀಡುವ ಪ್ರತಿಯೊಬ್ಬರಿಗೂ ಮುಖ್ಯವಾದ ವಿಚಾರ. ಪ್ರತಿನಿತ್ಯ ತಾಂಬೂಲ ಹಾಕುವ ವೃದ್ಧರ ಪಾಲಿಗೆ ಕಹಿಯಾದ ಸುದ್ದಿ. ಅಷ್ಟೇ ಅಲ್ಲ, ಕೇಳಿದಷ್ಟು ಹಣ ನೀಡಿದರೂ ಗುಣಮಟ್ಟದ ಸರಕು ಸಿಗದ ಸ್ಥಿತಿ. ಇಷ್ಟಕ್ಕೂ ಯಾವುದು ಆ ಸರಕು, ಏನು ಅದರ ಸಮಸ್ಯೆ ಅಂತೀರಾ? ನೀವೇ ನೋಡಿ. ಊಟ ಮಾಡಿದ ಕೂಡಲೇ ತಾಂಬೂಲ ಮೆಲ್ಲುವ ಅಭ್ಯಾಸ ಅನೇಕರಿಗಿದೆ. ತಾಂಬೂಲ ಎಂದರೆ ವೀಳ್ಯದೆಲೆ, ಅಡಿಕೆ ಮತ್ತು ಸುಣ್ಣ ಮಾತ್ರ. ಆದರೆ ತಾಂಬೂಲವನ್ನೇ ಚಟವಾಗಿ ಮಾಡಿಕೊಂಡವರೂ ಇದ್ದಾರೆ. ಅವರು ವೀಳ್ಯದೆಲೆ, ಅಡಿಕೆ, ಸುಣ್ಣದ ಜೊತೆಗೆ ಕಡ್ಡಿ ಪುಡಿ ಇಲ್ಲವೇ ತಂಬಾಕನ್ನು ಬಳಸುತ್ತಾರೆ. ತಾಂಬೂಲ ಚಟವಾಗಿಸಿಕೊಂಡವರಿಗೆ ಮಾತ್ರ ಸೀಮಿತವಾಗಿಲ್ಲ. ಯಾಕಂದ್ರೆ ತಾಂಬೂಲ ಭಾರತೀಯ ಸಂಪ್ರದಾಯದಲ್ಲಿ ತನ್ನದೇ ಆದ ಮಹತ್ವ ಪಡೆದಿದೆ. ಭಾರತದಲ್ಲಿ ಯಾವುದೇ ಶುಭ ಕಾರ್ಯ ಆರಂಭವಾಗುವುದೇ ತಾಂಬೂಲದಿಂದ. ವೀಳ್ಯದೆಲೆ, ಅಡಿಕೆ ಪರಸ್ಪರ ಹಂಚಿಕೊಳ್ಳುವ ಮೂಲಕ ಮದುವೆ ನಿಶ್ಚಿತಾರ್ಥವನ್ನೇ ಮಾಡುವುದು ನಮ್ಮ ಸಂಪ್ರದಾಯ. ಏನು ಮದುವೆ, ನಾಮಕರಣ ಸೇರಿ ಯಾವುದೇ ಶುಭ ಕಾರ್ಯ ನಡೆಯಬೇಕಾದರೂ ಅಲ್ಲಿ ತಾಂಬೂಲವಾದ ವೀಳ್ಯದೆಲೆ ಮತ್ತು ಅಡಿಕೆ ಇರಲೇಬೇಕು. ಇಂತಹ ವೀಳ್ಯದೆಲೆಗೆ ಈಗ ಕಂಟಕ ಬಂದಿದೆ. ಇದರಿಂದ ಪಾಪ ತಾಂಬೂಲ ಮೆಲ್ಲುವ ಎಲ್ಲರ ಪಾಲಿಗೂ ಇದು ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಾಕೆ ಅಂತೀರಾ? ಕಳೆದ 2 ವರ್ಷಗಳಿಂದ ಜಿಲ್ಲೆಯಲ್ಲಿ ತೀವ್ರವಾದ ಬರ ಕಾಡುತ್ತಿದೆ. ಅತಿಯಾದ ಬಿಸಿಲು ಮತ್ತು ಉಷ್ಣಾಂಶವು ಬರಕ್ಕೆ ಜೊತೆಯಾಗಿದೆ. ಇದರಿಂದ ವೀಳ್ಯದೆಲೆ ಬೆಲೆ ಭಾರೀ ಕುಸಿತ ಕಂಡಿದೆ. ಮಾತ್ರವಲ್ಲ, ಅತಿಯಾದ ಬಿಸಿಲು ಮತ್ತು ಹೆಚ್ಚಿನ ಉಷ್ಣಾಂಶದ ಪರಿಣಾಮ ವೀಳ್ಯದೆಲೆ ಸೊಂಪಾಗಿ ಬಿಡುವ ಬದಲು ಮೋರುಟಿದ ರೀತಿಯಲ್ಲಿ ಯಾವುದೋ ರೋಗ ಬಂದ ಸ್ಥಿತಿಯಲ್ಲಿ ಬಿಡುತ್ತಿರುವ ಕಾರಣ ತಾಂಬೂಲ ಮೆಲ್ಲುವವರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಈ ಹಿಂದೆ ಕೇವಲ 80 ರಿಂದ 100 ರೂಪಾಯಿಗೆ ಸೊಂಪಾದ ವೀಳ್ಯದೆಲೆ ಸಿಗುತ್ತಿತ್ತು. ಅಂದ್ರೆ 100 ಎಲೆಗಳ ಒಂದು ಕಟ್ಟು 80 ರಿಂದ 100 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿತ್ತು. ಆದರೆ ಇದೀಗ ವೀಳ್ಯದೆಲೆ ಬೆಲೆ ಬರೋಬ್ಬರಿ 200 ರೂಪಾಯಿ ದಾಟಿದೆ. ಆದರೂ ಗುಣಮಟ್ಟದಲ್ಲಿರುವ ವೀಳ್ಯದೆಲೆ ಮಾತ್ರ ಸಿಗುತ್ತಿಲ್ಲ. ಗಂಡು ರೋಗ ಬಂದ ರೀತಿಯಲ್ಲಿರುವ ವೀಳ್ಯದೆಲೆಗಳೇ ಮಾರುಕಟ್ಟೆಯಲ್ಲಿ ಸಿಗುತ್ತಿವೆ. ಏನು ಈ ವೀಳ್ಯದೆಲೆಯಲ್ಲಿಯೂ ಹೈಬ್ರಿಡ್ ಬಂದಿರುವುದು ವಿಶೇಷ. ಆದರೆ ನಾಟಿ ವೀಳ್ಯದೆಲೆಗಿಂತ ಹೆಚ್ಚು ಗುಣಮಟ್ಟ ಮತ್ತು ಬಣ್ಣ ಹೊಂದಿರುವ ಈ ಹೈಬ್ರಿಡ್ ವೀಳ್ಯದೆಲೆ ರುಚಿಯಲ್ಲಿ ಮಾತ್ರ ನಾಟಿ ವೀಳ್ಯದೆಲೆಗೆ ಸಮನಾಗಿಲ್ಲವಂತೆ. ಈ ಹೈಬ್ರಿಡ್ ವೀಳ್ಯದೆಲೆ ಆಗಿದರೆ ಬಾಯಿ ಒಡೆಯುವುದು, ಕಹಿಯಾಗಿರುವುದು ಸೇರಿದಂತೆ ಹಲವು ರೀತಿಯ ತೊಂದರೆಗಳು ಕಾಡುತ್ತಿವೆಯಂತೆ. ಇದರಿಂದ ತಾಂಬೂಲ ಪ್ರಿಯರು ಅನಿವಾರ್ಯವಾಗಿ ನಾಟಿ ವೀಳ್ಯದೆಲೆಯನ್ನೇ ಅವಲಂಬಿಸಬೇಕಿದ್ದು, ನಾಟಿ ಎಲೆ ಅತ್ಯಂತ ಕಡಿಮೆ ಗುಣಮಟ್ಟದಲ್ಲಿ ಸಿಗುತ್ತಿರುವುದು ತಾಂಬೂಲ ಪ್ರಿಯರ ಪಾಲಿಗೆ ಅಸಮಾಧಾನ ಉಂಟು ಮಾಡಿದೆ. ಸತತವಾಗಿ 2 ವರ್ಷಗಳಿಂದ ಉತ್ತಮ ಬೆಳೆಯಾಗದ ಕಾರಣ ವೀಳ್ಯದೆಲೆ ತೋಟಗಳು ಕಡಿಮೆಯಾಗುತ್ತಿವೆಯಂತೆ. ಅದರಲ್ಲೂ ಆಂಧ್ರ ಪ್ರದೇಶದಿಂದಲೇ ಹೆಚ್ಚು ವೀಳ್ಯದೆಲೆ ಚಿಕ್ಕಬಳ್ಳಾಪುರಕ್ಕೆ ಆಮದಾಗುತ್ತಿತ್ತು. ಆಂಧ್ರ ಪ್ರದೇಶದಲ್ಲಿ ಬರದ ಪರಿಣಾಮ ನೀರಿನ ಕೊರತೆ ಎದುರಾಗಿ ವೀಳ್ಯದೆಲೆ ತೋಟಗಳು ಒಣಗುತ್ತಿರುವುದು ಮಾರುಕಟ್ಟೆಗೆ ಕಡಿಮೆ ವೀಳ್ಯದೆಲೆ ಬರಲು ಕಾರಣವಾಗಿದೆ. ಇದರಿಂದ ಸಹಜವಾಗಿಯೇ ಬೆಲೆ ಏರಿಕೆಯಾಗಿದ್ದು, 1-2 ವಾರದಲ್ಲಿ ಮಳೆಯಾಗದಿದ್ದರೆ ವೀಳ್ಯದೆಲೆ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ವೀಳ್ಯದೆಲೆ ವ್ಯಾಪಾರಿಗಳು. ಸರ್, ಇವಾಗ ವೀಳ್ಯದೆಲೆ 130 ರಿಂದ 150 ರೂಪಾಯಿ ಇದೆ. ಮಳೆ ಇಲ್ದಿರೋ ಕಾರಣ ಎಲೆ ಕ್ಲೀನಾಗಿ ಬರ್ತಾಯಿಲ್ಲ. ನಾಟಿ ಎಲೆ ಫುಲ್ ಅಲ್ಲಿ ಅಭಾವ ಆಗಿರೋದ್ರಿಂದ ಫುಲ್ಲು ಅರ್ಧಕ್ಕರ್ಧ ಬೆಲೆನೇ ಹೊರಟೋಗಿದೆ. ಆ ಕಡೆ ನಾಟಿ ಎಲೆನೇ ಇಲ್ಲ ಆ ಕಡೆ. ಅದರಿಂದಾಗಿ ಕ್ಲೀನಾಗಿ ನೀಟಾಗಿ ಬರ್ತಾಯಿಲ್ಲ. ಅರ್ಧಕ್ಕರ್ಧ ಎಲೆ ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಬರ್ತಾ ಇರೋದ್ರಿಂದ ಅಂಗಡಿಯವರು ಯಾರೂ ತೊಗೊಂಡು ಹೋಗ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ವಾಪಸ್ ಹೋಗ್ತಾ ಇದ್ದಾರೆ.
ಇನ್ನು ಚೆನ್ನಾಗಿರೋ ಎಲೆ ಬೇಕು ಅಂದರೆ ದಾವಣಗೆರೆಯಿಂದ ಎಲೆ ತರಿಸ್ತೀವಿ, ಅದು ನೀಟಾಗಿರ್ತದೆ, ಬಟ್ ಹಾಕ್ಕೊಳಕ್ಕೆ ರುಚಿ ಇರಲ್ಲ. ಅದು ಖಾರ ಮೇಲೆ ಅದು ಖಾರ ಬರ್ತದೆ. ಅದು ಸರ್ ಅದು 200 ರೂಪಾಯಿ ಇದೆ, 180, 200 ಇದೆ, ಬಟ್ ಕ್ವಾಲಿಟಿ ಇದ್ರೂ ಅದು ರುಚಿ ಇರಲ್ಲ. ಅದು ಅದರಿಂದಾಗಿ ಎಲ್ಲ ಅಂಗಡಿಯವರು ಬರ್ತಾರೆ, ನಾಟಿ ಎಲ್ಲ ಕೇಳ್ತಾರೆ, ನೋಡ್ತಾರೆ, ಅವ್ರು ರಿಟರ್ನ್ ಹೋಗ್ತಾ ಇರ್ತಾರೆ. ಸರ್ ಅದು ತುಂಬ ಸಣ್ಣ ಬರ್ತಾ ಇದೆ, ಮಾರೋಕ್ಕಾಗಲ್ಲ ಚಿಲ್ಲರೆ ಅಂಗಡಿಯಲ್ಲ, ನಾವು ಉದ್ದೇಶಕ್ಕೆ ತೊಗೊಂಡೋಗ್ತಾ ಇಲ್ಲ ಸರ್. ಎಲ್ಲ ಸರ್ ಮಳೆ ಇಲ್ದಿರೋ ಕಾರಣ, ಮಳೆ ಇಲ್ದಿರೋ ಫುಲ್ ಒಂದು ತಿಂಗಳಿಂದ ತುಂಬ ಅಧ್ವಾನ ಇದೆ. ಆ ಕಡೆ ಮಳೆನೇ ಬಿದ್ದಿಲ್ಲ ಇವತ್ತರೆಗೂ, ಫುಲ್ ಅಭಾವ ಆಗಿರ್ತದೆ. ಅದರಿಂದ ಫುಲ್ ಬೇರೆ ಅಲ್ಲಿ ಒಣಗೋಗ್ತಾ ಇದೆ ಅಂತ ಫುಲ್ ಬರ ಆಗಿಬಿಟ್ಟಿದೆ. ಆ ಕಡೆ ಎಲ್ಲ ಬರ್ತಾರೆ, ನೋಡ್ತಾರೆ, ರಿಟರ್ನ್ ಹೋಗ್ತಾ ಇರ್ತಾರೆ ಸರ್. ಎಲೆ ಚೆನ್ನಾಗಿಲ್ಲ, ನೀಟಾಗಿಲ್ಲ ಬರುತ್ತಾ, ಈ ಎಲೆ ನಾವು ಮಾರೋಕ್ಕಾಗಲ್ಲ ಅಂಗಡಿಯಲ್ಲಿ ಅನ್ನೋ ಉದ್ದೇಶಕ್ಕೆ ವಾಪಸ್ ಹೋಗ್ತಾರೆ. ಅದು ಆದಮೇಲೆ 130, 150 ರೂಪಾಯಿ ಅಂದರೆ ಅವ್ರಿಗೆ 100 ರೂಪಾಯಿ ಬೀಳುತ್ತೆ ಇಲ್ಲಿ ಒಂದೆಲೆ. ಅವ್ರು ಅಂಗಡಿಯಲ್ಲಿ ತೊಗೊಂಡೋಗಿ ಇಷ್ಟಿಷ್ಟು ಪೀಸ್ ಇರೋ ಎಲೆನ 10 ರೂಪಾಯಿಗೆ ಇದೆಲ್ಲ ಮಾರೋಕ್ಕಾಗಲ್ಲ, 10 ರೂಪಾಯಿಗೆ 10 ಎಲೆನೇ ಕೊಡಬೇಕು. ಆ ಉದ್ದೇಶಕ್ಕೆ ವಾಪಸ್ ಹೋಗ್ತಾರೆ ಸರ್. ಅಡಿಕೆ 800 ರೂಪಾಯಿ ಇದೆ, ಅಡಿಕೆದೇನು ಇಲ್ಲ, ಮಾಮೂಲಿಯಾಗಿ ಇದೆ ಅಡಿಕೆ, ಅದೇನು ಮರ ಇಲ್ಲ, ಎಲೆದೆ ಸರ್. ಮಳೆ ಇಲ್ದಿರೋ ಕಾರಣಕ್ಕೆ ಫುಲ್ಲು ಎಲೆ ತುಂಬ ನಾಟಿ ಎಲ್ಲ ತುಂಬ ಸಣ್ಣ ಪೀಸ್ ಆಗಿ ಬರ್ತಾಯಿದೆ, ಕ್ವಾಲಿಟಿ ಇಲ್ಲ ಸರ್. ಮಳೆ ಇಲ್ದಿರೋ ಕಾರಣಕ್ಕೆ ತುಂಬ ಪೀಸ್ ಆಗಿದೆ ಎಲೆ. ಏನು ಈವರೆಗೂ 5 ರೂಪಾಯಿ ನೀಡಿದರೆ 5 ವಿಳೆದೆಲೆ ನೀಡುತ್ತಿದ್ದ ಚಿಲ್ಲರೆ ಅಂಗಡಿ ವ್ಯಾಪಾರಿಗಳು ಈಗ 10 ರೂಪಾಯಿ ನೀಡಿದರೂ 3 ಎಲೆ ಮಾತ್ರ ನೀಡುತ್ತಿದ್ದಾರಂತೆ. ದಿನಕ್ಕೆ 10 ಬಾರಿ ತಾಂಬೂಲ ಮೆಲ್ಲುವ ತಾಂಬೂಲ ಪ್ರಿಯರು ಇದೀಗ ತೀವ್ರ ಆತಂಕಗೊಂಡಿದ್ದಾರಂತೆ. ಕಾರಣ, ಒಂದು ಸಲಕ್ಕೆ ಕನಿಷ್ಠ 1 ಎಲೆಯನ್ನಾದರೂ ಹಾಕಲೇಬೇಕು. ಆದರೆ ಒಂದು ದಿನಕ್ಕೆ 50 ರೂಪಾಯಿ ವಿಳೆದೆಲೆಗೆ ಖರ್ಚಾಗುತ್ತಿದೆಯಂತೆ. ಇದರ ಜೊತೆಗೆ ಅಡಿಕೆಯ ಬೆಲೆಯಲ್ಲಿಯೂ ಏರಿಕೆಯಾಗಿದೆ. ಪ್ರತಿ ಕೆಜಿ ಅಡಿಕೆ 800 ರೂಪಾಯಿ ಆಗಿರುವುದರಿಂದ ಚಿಲ್ಲರೆ ಅಂಗಡಿಗಳಲ್ಲಿ 10 ರೂಪಾಯಿಗೆ ಅಡಿಕೆ ನೀಡುವುದಿಲ್ಲವಂತೆ. ಇದರಿಂದ ಪ್ರತಿನಿತ್ಯ ಏನಿಲ್ಲವೆಂದರೂ ಅಡಿಕೆ ಮತ್ತು ಎಲೆಗೆ 100 ರೂಪಾಯಿಗೂ ಹೆಚ್ಚು ವೆಚ್ಚ ಮಾಡಬೇಕಾದ ಸ್ಥಿತಿ ಎದುರಾಗಿರುವುದಕ್ಕೆ ಪಾಪ ತಾಂಬೂಲ ಪ್ರಿಯರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರಂತೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬರ ರಕ್ಕಸೆಯ ಕೊರೆಗಳಿಗೆ ಸಿಕ್ಕಿ ಕಳೆದ 2 ವರ್ಷಗಳಿಂದ ನಲುಗಿ ಹೋಗಿರುವ ರೈತರು ಈ ವರ್ಷದ ಮುಂಗಾರಿನಲ್ಲಾದರೂ ಉತ್ತಮ ಮಳೆಯಾಗಿ ರೈತರ ಬದುಕು ಹಸನಾಗಲಿ ಎಂಬ ಉದ್ದೇಶದಿಂದ ವರುಣನನ್ನು ಒಲಿಸಿಕೊಳ್ಳಲು ನಾನಾ ರೀತಿಯ ಆಚರಣೆಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಸಕಾಲದಲ್ಲಿ ಮಳೆಯಾದರೆ ಬೆಳೆ, ಬೆಳೆಯಾದರೆ ಬದುಕು. ಆದರೆ ಮಳೆಗಾಲ ಬಂದರೂ ಮಳೆ ಬಾರದೆ ಹೋದರೆ ಕಂಗಾಲಾದ ರೈತರು ಮಳೆರಾಯನಿಗೆ ಮೊರೆ ಹೋಗುತ್ತಾರೆ. ಅದಕ್ಕಾಗಿ ಜನರು ಕೆಲವು ಆಚರಣೆಗಳನ್ನು ಮಾಡುವುದುಂಟು. ಈ ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸಗಳಿದ್ದು ವೈವಿಧ್ಯಮಯವಾಗಿವೆ ಎಂಬುದು ವಿಶೇಷ. ಶಿಡ್ಲಘಟ್ಟ ನಗರದ ಹೊರಹೊಲೆಯ ಮಾರುತಿ ನಗರದ ನಿವಾಸಿಗಳು ಬುಧವಾರ ಮಳೆರಾಯನ ಪೂಜೆ ಪ್ರಾರಂಭಿಸಿದರು. ಮಳೆರಾಯನನ್ನು ಸ್ತುತಿಸುವ ತೆಲುಗು ಪದಗಳನ್ನು ರಾಗವಾಗಿ ಹಾಡುತ್ತಾ ಗುಂಪುಗೂಡಿ ಮಕ್ಕಳು ಮನೆಮನೆಗೂ ಹೋಗುತ್ತಾರೆ. ಪ್ರತಿ ಮನೆಯವರು ಹಸಿ ಹಿಟ್ಟನ್ನು ನೀಡುತ್ತಾರೆ. ಗ್ರಾಮ ದೇಗುಲದ ಬಳಿ ತಿಂಗಳ ಮಾಮ ಅಥವಾ ಚಂದ್ರನನ್ನು ರಂಗೋಲಿಯಲ್ಲಿ ಬಿಡಿಸಿ ಹೂಗಳಿಂದ ಅಲಂಕರಿಸಿ ರೊಟ್ಟಿ ಅನ್ನವನ್ನಿಟ್ಟು ಪೂಜಿಸುತ್ತಾರೆ. ಕೋಲಾಟ, ಹಾಡು ಮುಂತಾದವುಗಳು ನಡೆಯುತ್ತವೆ. ಪ್ರಸಾದ ವಿತರಣೆಯೂ ಮಾಡಲಾಗುತ್ತದೆ. ಈ ರೀತಿ 8 ದಿನ ಜರುಗುತ್ತದೆ. 9ನೆಯ ದಿನ 2 ಗಂಡು ಮಕ್ಕಳಿಗೆ ಹಿರಿಯರಿಗೆ ಮಾಡುವ ರೀತಿಯಲ್ಲಿ ಶಾಸ್ತ್ರಬದ್ಧವಾಗಿ ಮದುವೆ ಮಾಡಲಾಗುತ್ತದೆ. ನಂತರ ಚಿತ್ತಾರದ ಚಂದ್ರನನ್ನು ವಿಸರ್ಜಿಸುತ್ತಾರೆ. ತೆಲುಗು ಪ್ರಭಾವವಿರುವ ಜಿಲ್ಲೆಯಲ್ಲಿ ಈ ಆಚರಣೆ ರೂಢಿಯಲ್ಲಿದೆ. ಮಳೆ ಬರದೆ ಬೆಳೆ ಒಣಗಿದಾಗ ಹಿರಿಯರು ಭಕ್ತಿಯಿಂದ ಮಳೆರಾಯನನ್ನು ಆರಾಧಿಸುತ್ತಾರೆ. 9 ದಿನಗಳ ಕಾಲ ನಡೆಯುವ ಈ ಪೂಜೆಯನ್ನು ಮಾಡಿದ ನಂತರ ಮಳೆ ಬಂದೇ ತೀರುತ್ತದೆಂಬ ಅಚಲ ನಂಬಿಕೆ ಜನರದ್ದು ಎಂದು ನಗರಸಭೆ ಸದಸ್ಯೆ ವಸಂತ ಬಾಲಕೃಷ್ಣ ತಿಳಿಸಿದರು. ಮಳೆ ಪೂಜೆಯಲ್ಲಿ ಬಾಲಕರಾದ ತೇಜಸ್, ಕುಶಾಲ್, ಅರ್ಜುನ್ ಮತ್ತಿತರರು ಪಾಲ್ಗೊಂಡಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಪಾವಗಡ ತಾಲೂಕಿನಾದ್ಯಂತ ಬರ ಇದ್ದು ರಾಸುಗಳಿಗೆ ಮೇವು ದೊರೆಯದಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಅರಿತು ಮೇವು ಬ್ಯಾಂಕ್ ಆರಂಭಿಸಲಾಗಿದೆ ಎಂದು ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಿಳಿಸಿದರು. ವೈಎನ್ ಹೊಸಕೋಟೆ ಸಿದ್ದಲಿಂಗೇಶ್ವರ ಉಣ್ಣೆ ಕೈಮಗ್ಗ ನೇಕಾರಿಕೆ ಸೊಸೈಟಿಯ ಆವರಣದಲ್ಲಿ ಗುರುವಾರ ಮೇವು ಬ್ಯಾಂಕ್ ಆರಂಭಿಸಿ ಮಾತನಾಡಿದ ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ,
ಮಳೆ ಇಲ್ಲದೆ ದನಕರುಗಳಿಗೆ ಹುಲ್ಲು ದೊರೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನಲ್ಲಿ ನಾಗಲಮಡಿಕೆಯಲ್ಲಿ 1 ತಿಂಗಳ ಹಿಂದೆಯೇ ಮೇವು ಬ್ಯಾಂಕ್ ಆರಂಭಿಸಲಾಗಿದೆ. ಬಹಳಷ್ಟು ರೈತರು ಅದರ ಉಪಯೋಗ ಪಡೆಯುತ್ತಿದ್ದಾರೆ. ಈ ಭಾಗದ ರೈತರ ಒತ್ತಾಯದ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗಸೂಚಿಯಂತೆ YN ಹೊಸಕೋಟೆಯಲ್ಲೂ ಮೇವು ಬ್ಯಾಂಕ್ ಅನ್ನು ಆರಂಭಿಸಲಾಗಿದೆ. ರೈತರು ಇದರ ಸದುಪಯೋಗ ಪಡೆದು ಜಾನುವಾರುಗಳಿಗೆ ಮೇವು ನೀಡಿ ರಕ್ಷಿಸಿಕೊಳ್ಳಬೇಕು ಎಂದರು. ಪ್ರತಿ ಜಾನುವಾರಿಗೆ ದಿನವೊಂದಕ್ಕೆ 6 ಕೆಜಿ ಮೇವು ನೀಡಲಾಗುವುದು. ಪ್ರತಿ ಕೆಜಿಗೂ 2 ರೂನಂತೆ ರೈತರು ಹಣ ಪಾವತಿಸಿ ಸಾಗಾಟದ ಅನುಕೂಲಕ್ಕಾಗಿ ಒಮ್ಮೆಲೆ 7 ದಿನಗಳಿಗೆ ಆಗುವಷ್ಟು ಮೇವನ್ನು ಪಡೆಯಬಹುದಾಗಿದೆ. ಅಗತ್ಯ ಇರುವ ರೈತರು ಪಶು ಆಸ್ಪತ್ರೆಯಲ್ಲಿ ದಾಖಲಾತಿಗಳನ್ನು ಒದಗಿಸಿ ಕಾರ್ಡ್ ಪಡೆದು ಬಂದರೆ ಅದರ ಆಧಾರದಲ್ಲಿ ಮೇವು ನೀಡಲಾಗುವುದು ಎಂದರು. ಇಂದು ಪಾವಗಡ ತಾಲೂಕಿನಲ್ಲಿ YN ಹೊಸಕೋಟೆ ಹೋಬಳಿಯಲ್ಲಿ ನಾವು ಇದನ್ನು ಮೇವು ಬ್ಯಾಂಕನ್ನು ಓಪನ್ ಮಾಡಿದ್ದೀವಿ. ಈ ಭಾಗದ ರೈತರಿಗೆ ಹೆಚ್ಚು ಅನುಕೂಲ ಆಗಬೇಕು ಮತ್ತು ಉಪಯೋಗ ಆಗಬೇಕು ಅಂತ ದೃಷ್ಟಿಯಿಂದ ನಾವಿಲ್ಲಿ ಓಪನ್ ಮಾಡಿದ್ದೀವಿ. ಈಗಾಗಲೇ ನಾವು ಆಲ್ರೆಡಿ ಮೊದಲನೇದಾಗಿ ನಾಗಲಮಡಿಕೆಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಅಲ್ಲಿ ಒಂದೇ ಕಡೆ ಮಾಡಿರೋದ್ರಿಂದ ರೈತರು ಈ ಭಾಗಕ್ಕೂ ಸಹ ಮೇವು ಬ್ಯಾಂಕು ಓಪನ್ ಮಾಡಿದರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡಿಕೆ ಇತ್ತು. ಆ ದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ವಿಸಿಟ್ ಕೊಟ್ಟಿದ್ದರು. ಅವರ ನಿರ್ದೇಶನದ ಮೇರೆಗೆ ಇಂದು ನಾವು ಇಲ್ಲಿ ನಮ್ಮ ಒಂದು YN ಹೊಸಕೋಟೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಾವು ರೈತರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಎಲ್ಲರೂ ಶಾಂತಿಯುತವಾಗಿ ಎಲ್ರಿಗೂ ಲಭ್ಯ ಆಗುತ್ತೆ, ಎಲ್ರಿಗೂ ಪಡ್ಕೊಳ್ಳಿಕ್ಕೆ ಅಷ್ಟೇ ನಾವು ಕಣ್ಣುಗಳನ್ನು ತರಿಸ್ತಾ ಇದ್ದೀವಿ. ಶಾಂತಿಯುತವಾಗಿ ಪಡ್ಕೊಳ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಹುಲ್ಲನ್ನು ವಿವಿಧ ಪ್ರದೇಶಗಳಿಂದ ಪಡೆಯಲಾಗುತ್ತಿದ್ದು ಟೆಂಡರ್ದಾರರು ಉತ್ತಮ ಗುಣಮಟ್ಟದ ಹುಲ್ಲನ್ನು ಒದಗಿಸುತ್ತಿದ್ದಾರೆ. ಹುಲ್ಲಿನ ಗುಣಮಟ್ಟ ಕಡಿಮೆ ಇದೆ ಎಂದು ಕಂಡುಬಂದರೆ ಅಂತಹ ಹುಲ್ಲನ್ನು ಯಾವುದೇ ಮುಲಾಜಿಲ್ಲದೆ ವಾಪಸ್ ಕಳುಹಿಸಲಾಗುತ್ತಿದೆ. ಈ ಪ್ರದೇಶದಲ್ಲಿ ಮಳೆ ಬಂದು ಹುಲ್ಲು ಚಿಗುರುವವರೆಗೂ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 3ರವರೆಗೆ ಮೇವು ಬ್ಯಾಂಕಿನಲ್ಲಿ ಸರ್ಕಾರದಿಂದ ಹುಲ್ಲು ನೀಡಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸಂತೋಷ್ ಕುಮಾರ್, ಪಶುವೈದ್ಯಕೀಯ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಗಿರೀಶ್ ಬಾಬು ರೆಡ್ಡಿ, ಸಹಾಯಕ ನಿರ್ದೇಶಕ ಹರಿಕೇರಪ್ಪ, ಸ್ಥಳೀಯ ಪಶು ಇಲಾಖಾಧಿಕಾರಿ ಜಗನ್ನಾಥ, ಉಪ ತಹಶೀಲ್ದಾರ್ ಕಿರಣ್ ಕುಮಾರ್, ಗ್ರಾಮ ಲೆಕ್ಕಿಗ ಅಂಜಾದ್ ಖಾನ್, ರಘುವೀರ್, ಮಂಜು ಮತ್ತಿತರರು ಹಾಜರಿದ್ದರು. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಪೆನ್ ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿದ್ದು, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಸ್ಥರೇ ಹೀಗೆ ಮಾಡಿದರೆ ದೇಶದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೇಗೆ? ಸಂಸದ ಪ್ರಜ್ವಲ್, ಶಾಸಕ ರೇವಣ್ಣರವರನ್ನು ಬಂಧಿಸಿ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪ್ರಜಾ ವಿಮೋಚನಾ ಚಳುವಳಿ ಸ್ವಾಭಿಮಾನಿ ಸಂಘಟನೆ ರಾಜ್ಯಾಧ್ಯಕ್ಷ ಮುನಿ ಆಂಜಿನಪ್ಪ ಆಗ್ರಹಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು PVC ಸ್ವಾಭಿಮಾನ ಸಂಘಟನೆಯಿಂದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಶಾಸಕ ರೇವಣ್ಣನನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ ಪ್ರಜಾ ವಿಮೋಚನಾ ಚಳುವಳಿ ಸ್ವಾಭಿಮಾನಿ ಸಂಘಟನೆ ರಾಜ್ಯಾಧ್ಯಕ್ಷ ಮುನಿ ಆಂಜಿನಪ್ಪ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಶಿವಶಂಕರ್ಗೆ ಮನವಿ ಸಲ್ಲಿಸಿದರು. ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಅಯ್ಯೂಬ್ ಖಾನ್ ಮಾತನಾಡಿ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಶಾಸಕ HD ರೇವಣ್ಣ ಅವರನ್ನು ಕೂಡಲೇ ಬಂಧಿಸಬೇಕು. ರಾಜ್ಯದ ಹಲವೆಡೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಸಂತ್ರಸ್ತ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದರು. ಈ ದೇಶದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡರ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಬೃಹತ್ ಲೈಂಗಿಕ ಹಗರಣ ಏನಿದೆ, ಆ ಲೈಂಗಿಕ ಹಗರಣದ ರೂವಾರಿ HD ರೇವಣ್ಣ ಮತ್ತು ಆತನ ಮಗ ಪ್ರಜ್ವಲ್ ರೇವಣ್ಣ ಇವರು ನಡೆಸಿರುವಂಥ 2900ಕ್ಕೂ ಹೆಚ್ಚು ಏನು ವಿಡಿಯೋ ತುಣುಕುಗಳನ್ನು ಒಳಗೊಂಡಂತೆ ಇರ್ತಕ್ಕಂಥ ಲೈಂಗಿಕ ಹಗರಣವನ್ನು ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಖಂಡಿಸಲೇಬೇಕಾಗಿದೆ. ಏನು ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷ ತಳಗವಾರ ಪುನೀತ್, ಯಲಹಂಕ ತಾಲೂಕು ಅಧ್ಯಕ್ಷ ಕಾಂತರಾಜು, ನೆಲಮಂಗಲ ತಾಲೂಕು ಅಧ್ಯಕ್ಷ ವಾಸುಮೂರ್ತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ದೊಡ್ಡರಾಜು, ದೇವನಹಳ್ಳಿ ತಾಲೂಕು ಮಹಿಳಾ ಅಧ್ಯಕ್ಷೆ ಅರುಣಾ, ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿನ್ನಮರಿಯಪ್ಪ, ಪದಾಧಿಕಾರಿ ವಸಂತಮ್ಮ,
ಮುನಿಲಕ್ಷ್ಮಮ್ಮ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ. ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ. ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ. ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ. ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು. ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ. ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ. ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ. ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಂಜನಗೂಡು ನಗರದ ನಂದಿ ಕನ್ವೆನ್ಷನ್ ಹಾಲ್ನಲ್ಲಿ
ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ರವರ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಯಿತು. ಮಾಜಿ ಶಾಸಕ ಹಾಗೂ ಶ್ರೀನಿವಾಸ್ ಪ್ರಸಾದ್ ಅಳಿಯ ಹರ್ಷವರ್ಧನ್ ಶ್ರೀನಿವಾಸ್ ಪ್ರಸಾದ್ ರವರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿ ಮಾತನಾಡಿದರು. ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕಳೆದುಕೊಂಡು ತುಂಬಲಾರದ ನಷ್ಟವಾಗಿದೆ. ಬಸವಲಿಂಗಪ್ಪರವರ ಬೂಸಾ ಚಳುವಳಿ ಮೂಲಕ ಪ್ರಸಾದ್ ಸಾಹೇಬರು ರಾಜಕಾರಣ ಪ್ರಾರಂಭ ಮಾಡಿದ್ರು. ಮನೆಗೆ ಹೋದರೆ ಇವತ್ತು ಯಾರನ್ನು ಕೇಳಬೇಕು ಎಂಬುದು ನನಗೆ ಗೊತ್ತಿಲ್ಲ. ಅಭಿವೃದ್ಧಿ ಕೈ ಹಿಡಿಯುವುದಿಲ್ಲ, ಜನರ ಪ್ರೀತಿ ಕೈ ಹಿಡಿಯುತ್ತದೆ ಎಂಬುದು ನನಗೆ ಈಗ ತಿಳಿದಿದೆ. ಹಾಲಿ ಸಂಸದರಾಗಿಯೇ ಅವರು ಹೋಗಿದ್ದಾರೆ. ಪಕ್ಷವನ್ನು ಕಟ್ಟಬೇಕಿದೆ. ನಮ್ಮ ಮುಂದೆ ಇನ್ನೂ ಶ್ರೀನಿವಾಸ್ ಪ್ರಸಾದ್ ಅವರು ಜೀವಂತವಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ತುಂಬಾ ನೋವು ಅನುಭವಿಸಿದ್ದಾರೆ ಎಂದರು. ಮೇ 11ರಂದು ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಅವರಿಂದ ಸಾಕಷ್ಟು ಜನರು ಅನುಕೂಲ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕಿದೆ. ಅವರ ಸ್ಥಾನವನ್ನು ತುಂಬಿಸಲು ನಾನು ಪಣ ತೊಟ್ಟಿದ್ದೇನೆ. ನಂಜನಗೂಡು ಸ್ಯಾಟಲೈಟ್ ಟೌನ್ ಮಾಡಬೇಕು ಎಂಬುದು ಅವರ ಕನಸಾಗಿತ್ತು. ಇದನ್ನು ಈಡೇರಿಸಲು ನಾನು ಬದ್ಧನಾಗಿದ್ದೇನೆ. ಪ್ರಧಾನ ಮಂತ್ರಿಗಳ ಜೊತೆ ಕೆಲಸ ಮಾಡಿದ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಎಂಬುದನ್ನು ಅವರ ಆಸೆಯಾಗಿತ್ತು. ಪ್ರತಿ ಕ್ಷಣವೂ ಅವರು ನಮ್ಮನ್ನು ಕಾಡುತ್ತಿದ್ದಾರೆ ಎಂದು ಭಾವುಕರಾದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಮಹದೇವಯ್ಯ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿಕ್ಕರಂಗನಾಯಕ, ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ಪದ್ಮನಾಭರಾವ್, ಕುಮ್ರಹಳ್ಳಿ ಸುಬ್ಬಣ್ಣ, ಬಿಜೆಪಿ ಮಂಡಲದ ಅಧ್ಯಕ್ಷ ಸಿದ್ದರಾಜು, ನಗರಸಭಾ ಸದಸ್ಯರಾದ ಮೀನಾಕ್ಷಿ ನಾಗರಾಜು, ಮಹದೇವ ಪ್ರಸಾದ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಮು, ಮಾಜಿ ನಗರಸಭಾ ಅಧ್ಯಕ್ಷ ಮಹದೇವಸ್ವಾಮಿ, ಸೋಮಣ್ಣ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ರಸ್ತೆಯ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ಶಿಡ್ಲಘಟ್ಟ ನಗರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿನ ಕಸದ ರಾಶಿಗೆ ಬೆಂಕಿ ಬಿದ್ದಿದ್ದು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ರಸ್ತೆಯ ಕಿತ್ತಲಹಳ್ಳಿ ಗೇಟ್ ಬಳಿ ಇರುವ ಶಿಡ್ಲಘಟ್ಟ ನಗರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿನ ಕಸದ ರಾಶಿಗೆ ಬೆಂಕಿ ಬಿದ್ದಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಸಂಗ್ರಹಿಸಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಹಾಕಿದ್ದ ಕಸದ ರಾಶಿಯಲ್ಲಿ
ಗುರುವಾರ ಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡಿದ್ದು ಅಲ್ಲಿನ ಕಾವಲುಗಾರ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಠಾಣೆಗೆ ವಿಷಯ ಮುಟ್ಟಿಸಿದ್ದಾನೆ. ಶಿಡ್ಲಘಟ್ಟ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದಲೂ ತಲಾ ಒಂದು ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ತೆರಳಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಘಟ್ಟ ಠಾಣೆಯ 8ಕ್ಕೂ ಹೆಚ್ಚು ಸಿಬ್ಬಂದಿ ಸುಮಾರು 6 ಗಂಟೆಗಳಿಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಕಸದ ರಾಶಿಗೆ ಬಿದ್ದಿದ್ದ ಬೆಂಕಿಯನ್ನು ನಂದಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಆಗಮಿಸಿದ್ದ ವಾಹನ 16,000 ಲೀಟರ್ ಸಾಮರ್ಥ್ಯದ್ದಾಗಿದ್ದರೆ ಶಿಡ್ಲಘಟ್ಟದ್ದು 4,500 ಲೀಟರ್ ನೀರಿನ ಸಾಮರ್ಥ್ಯದ್ದು. ಎರಡೂ ವಾಹನಗಳು ಸುಸ್ಥಿತಿಯಲ್ಲಿ ಇರದ ಕಾರಣ ಬೆಂಕಿ ನಂದಿಸಲು ಸಿಬ್ಬಂದಿ ಪರದಾಡುವಂತಾಯಿತು. ಏನು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಕದಿರಪ್ಪ, ಸಿಬ್ಬಂದಿ ಮುನಿಕೃಷ್ಣ, ಸಂದೀಪ್, ಅಶೋಕ್, ಸುರೇಶ್, ಉಮೇಶ್, ಚಿಕ್ಕಬಳ್ಳಾಪುರ ಠಾಣೆಯ ಅಸ್ಲಾಂ, ಒಲ್ಲಪ್ಪಗೌಡ ಇನ್ನಿತರರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಪ್ರಸ್ತುತ ಸಮಾಜದಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವ ಹುನ್ನಾರ ನಡೆಯುತ್ತಿದೆ. ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಿ ಅವರ ಜೊತೆಗೆ ನಿಲ್ಲಬೇಕಾದ ಸರ್ಕಾರಗಳು ಬಂಡವಾಳಶಾಹಿಗಳ ಜೊತೆ ನಿಂತಿರುವುದು ವಿಪರ್ಯಾಸವೇ ಸರಿ ಎಂದು ಹಿರಿಯ ವಕೀಲ ಎಂ ಕೃಷ್ಣಮೂರ್ತಿ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ಕನ್ನಡ ಜಾಗೃತ ಭವನದಲ್ಲಿ ಶ್ರೀ ನೆಲದ ಆಂಜನೇಯ ಸ್ವಾಮಿ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಮೇಸ್ತ್ರಿಗಳ ಸಂಘ, ಕನ್ನಡ ಜಾಗೃತ ಪರಿಷತ್ ದೊಡ್ಡಬಳ್ಳಾಪುರ ಹಾಗೂ ಭಾಗ್ಯವಿಧಾತ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಸಹಯೋಗದೊಂದಿಗೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ವಿಶ್ವ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕಾರ್ಮಿಕರು ಎಂದಿಗೂ ಕಡಿಮೆ ವೇತನಕ್ಕೆ ಕೆಲಸ ಮಾಡುತ್ತಿದ್ದು, ಕಾರ್ಮಿಕರ ಜೀವನ ಸುಧಾರಿಸಲು ಕನಿಷ್ಠ ವೇತನ ಪದ್ಧತಿ ಜಾರಿಗೊಳಿಸಬೇಕಾಗಿದೆ. ವೇತನ ನಿರ್ಧರಿಸುವ ಮಾನದಂಡಗಳನ್ನು ಕುರಿತು ಮಾಲೀಕರಿಗೆ ಅರಿವಿನ ಅವಶ್ಯಕತೆ ಇದೆ. ಪ್ರಸ್ತುತ ಕಾರ್ಮಿಕರಿಗೆ ದೊರೆಯುತ್ತಿರುವ ಸೌಲಭ್ಯಗಳು ಸಾವಿರಾರು ಕಾರ್ಯಕರ್ತರ ನಿರಂತರ ಹೋರಾಟಗಳ ಫಲವಾಗಿದೆ. ನಮ್ಮಲ್ಲಿ ಸಂಘಟಿತ ಹಾಗೂ ಅಸಂಘಟಿತ ಎಂಬ 2 ವಲಯಗಳ ಕಾರ್ಮಿಕರಿದ್ದಾರೆ. ಆದರೆ 2 ವಲಯದ ಕಾರ್ಮಿಕರಿಗೆ ಸೂಕ್ತ ಭದ್ರತೆಯ ಕೊರತೆ ಇದೆ ಎಂಬುದನ್ನು ಸರ್ಕಾರಗಳು ಅರಿಯಬೇಕಿದೆ ಎಂದರು. ನಿವೃತ್ತ ಪ್ರಾಧ್ಯಾಪಕ ಹಾಗೂ ಸಂಘದ ಸಂಸ್ಥಾಪಕ ಸಲಹೆಗಾರ ಪ್ರೊಫೆಸರ್ ಚಂದ್ರಪ್ಪ ಮಾತನಾಡಿ, ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ ನಡೆಸಿರುವ ಸಮೀಕ್ಷೆ ಪ್ರಕಾರ ದೇಶದಲ್ಲಿ 38 ಕೋಟಿಗಿಂತ ಅಧಿಕ ಅಸಂಘಟಿತ ಕಾರ್ಮಿಕ ವರ್ಗದವರಿದ್ದಾರೆ. ಅವರಿಗೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆಗಳನ್ನು ಪಡೆಯಲು ವಿಶೇಷ ಕಾರ್ಮಿಕ ನೀತಿಗಳಿವೆ. ಅವರೆಲ್ಲರೂ ಈ ಪೋರ್ಟಲ್ನಲ್ಲಿ ದಾಖಲಿಸಿಕೊಳ್ಳುವ ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ. ಸರ್ಕಾರಗಳು ಕಾರ್ಮಿಕ ಅಭಿವೃದ್ಧಿಗೆ ಮತ್ತಷ್ಟು ಶ್ರಮಿಸಬೇಕಿದೆ ಎಂದರು. ನೆಲದಾಂಜನೇಯ ಸ್ವಾಮಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಮೇಸ್ತ್ರಿಗಳ ಸಂಘದ ವತಿಯಿಂದ ಇವತ್ತನ್ನು ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ದಿನಾಚರಣೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದ್ದಾವೆ. ಈ ಚರ್ಚೆಯಲ್ಲಿ ಮುಖ್ಯವಾಗಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನೇಕ ಅನ್ಯಾಯಗಳು, ಆ ಅನ್ಯಾಯಗಳ ಬಗ್ಗೆ ಭಾಳಷ್ಟು ಇವತ್ತು ಸರ್ಕಾರದಲ್ಲಿ ನೋವಾಗ್ತಾ ಇದೆ. ಸರ್ಕಾರ ಕೊಡ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಇವತ್ತು ಮೊಟಕುಗೊಳಿಸಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ಸಂಘಟನೆಯ ಮುಖಾಂತರ ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದೀವಿ. ಹಿರಿಯ ನಾಗರಿಕರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅನೇಕ ಸೌಲಭ್ಯಗಳನ್ನು ಇವತ್ತು ಕೊಡಿಸುವಂಥದ್ರಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಇರತಕ್ಕಂಥ ಅಧ್ಯಕ್ಷಗಳಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಜೊತೆಗೆ ಕಾರ್ಯಕಾರಿ ಸಮಿತಿಯವರು, ಸಂಚಾಲಕರು ಎಲ್ಲರೂ ಕೂಡ ಇವರು ಬಹಳಷ್ಟು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳಷ್ಟು ನನಗೆ ಖುಷಿ ಆಗ್ತಿದೆ. ನಾನೊಬ್ಬ ಪ್ರೊಫೆಸರ್ ಆಗಿ ಇವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬ ನನಗೆ ಸಂತೋಷ ತರ್ತಾ ಇದೆ. ಇವತ್ತು ಬದುಕಿಗಾಗಿ ಏನು ಇವತ್ತು ಇವರೆಲ್ಲ ಶ್ರಮ ಮಾಡ್ತಿದ್ದಾರೆ, ಈ ಶ್ರಮ ಸಾರ್ಥಕವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಏನು ಕೊಡ್ತಾ ಇದ್ದಾರೆ, ಇವರಿಗೆ ಸರ್ಕಾರಗಳು ಯಾವುದೇ ಇಲ್ಲಿ ಮೋಸ ಮಾಡಬಾರ್ದು ಅನ್ನುವಂಥದ್ದೇ ನನ್ನ ಇಲ್ಲಿ ಅಭಿಪ್ರಾಯ ಇರ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಅನ್ನುವಂಥದ್ದು ನನ್ನ ಹಕ್ಕೊತ್ತಾಯ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಇದರ ಮಧ್ಯೆ ಏನಾದರೂ ಸಾಧಿಸಬೇಕಾಗಿದೆ ಎಂದು ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿ ಹಂಸವೇಣಿ ತಿಳಿಸಿದರು. ಚೇಳೂರು ತಾಲೂಕಿನ ಎನಿಗದೆಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ನಡೆದ ಪ್ರೇರಣಾ ಉತ್ಸವದಲ್ಲಿ ಅವರು ಮಾತನಾಡಿದರು. ಎನಿಗದೆಲೆ ಜವಾಹರ್ ನವೋದಯ ಶಾಲೆಯಲ್ಲಿ ಪ್ರೇರಣಾ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು.
ಪ್ರೇರಣಾ ಉತ್ಸವ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಹಂಸವೇಣಿ, ಜಿಲ್ಲೆಯ 11 ಮತ್ತು 12ನೇ ತರಗತಿಗಳ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಲೇಖನ, ಸಂಗೀತ, ಕಲಾ ಸ್ಪರ್ಧೆ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಅದರಲ್ಲಿ ಭಾಗವಹಿಸಿದ ಮಕ್ಕಳಿಗೆ ತೀರ್ಪುಗಾರರು ಮೌಲ್ಯಮಾಪನ ಮಾಡಿ ಮಕ್ಕಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ಮೌಲ್ಯಾಧಾರಿತ ದೃಷ್ಟಿಕೋನದಿಂದ ತರಬೇತಿಗೊಳಿಸುವ ಉದ್ದೇಶ ಹಾಗೂ ವಸುದೈವ ಕುಟುಂಬಕಂ ಅಡಿಯಲ್ಲಿ ಸಮಗ್ರವಾದ ವ್ಯಕ್ತಿತ್ವ ರೂಪಿಸುವುದು ಎಂದರು. ಕಾರ್ಯಕ್ರಮದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭರತನಾಟ್ಯ, ಡೊಳ್ಳು ಕುಣಿತ ಸೇರಿದಂತೆ ಹಲವು ಕಲಾರೂಪಗಳು ನಡೆದವು. ಸ್ಪರ್ಧೆಯಲ್ಲಿ ಆಯ್ಕೆಗೊಂಡ 15 ವಿದ್ಯಾರ್ಥಿ ಮತ್ತು 15 ವಿದ್ಯಾರ್ಥಿನಿಯರು ಸೇರಿ ಒಟ್ಟು 30 ವಿದ್ಯಾರ್ಥಿಗಳ ದತ್ತಾಂಶವನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಲಾಯಿತು. ಜಿಲ್ಲೆಯ ಉತ್ತಮ ಮಾದರಿ ವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ ಟಿ. ಪಳನುವೇಲು, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಾವತಾರ ಹಾಗೂ ಜಿಲ್ಲೆಯ ವಿವಿಧ ಕಾಲೇಜುಗಳ ಉಪನ್ಯಾಸಕರು ಹಾಜರಿದ್ದರು. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಓಡಾಡಲು ಇದ್ದ ರಸ್ತೆ ಮಾರ್ಗವನ್ನು ಖಾಸಗಿ ವ್ಯಕ್ತಿಯಿಂದ ಮುಚ್ಚಿ ಅನನುಕೂಲ ಮಾಡಲಾಗಿದೆ ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಗೋವಿಂದ ರೆಡ್ಡಿ ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲಂಪಲ್ಲಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ರಸ್ತೆ ಮಾರ್ಗ ಕಲ್ಪಿಸುವಂತೆ ಒತ್ತಾಯಿಸಿ ಗುರುವಾರ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ರೆಡ್ಡಿ ಮಾತನಾಡಿ, ಯಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 144ರಲ್ಲಿ 9 ಎಕರೆ 13 ಕುಂಟೆ ಸರ್ಕಾರಿ ಜಮೀನು ಇದೆ. ಈ ಜಮೀನಿನ ಹಿಂಭಾಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿಗೆ ಸೇರಿದ ಸುಮಾರು 15 ರೈತ ಕುಟುಂಬಗಳಿಗೆ ಜಮೀನು ಹೊಂದಿದ್ದಾರೆ. ಹೀಗಾಗಿ ರೈತರು ಓಡಾಟ, ತಾವು ಬೆಳೆದ ಫಸಲು, ಮೇವು ಹಾಗೂ ದನಕರುಗಳನ್ನು ಹೊಡೆದುಕೊಂಡು ಸರ್ಕಾರಿ ಜಮೀನಿನ ಮೂಲಕ ದಾರಿ ಮಾಡಿಕೊಂಡಿದ್ದಾರೆ. ಆದರೆ ಅದೇ ಗ್ರಾಮದ ಈಶ್ವರಪ್ಪ ಎಂಬ ವ್ಯಕ್ತಿ ಸರ್ವೆ ನಂಬರ್ 144ರ ಸರ್ಕಾರಿ ಜಮೀನಿನಲ್ಲಿ ಜೆಸಿಬಿ ಯಂತ್ರದ ಮೂಲಕ ದಾರಿಗೆ ಅಡ್ಡಲಾಗಿ ಮಣ್ಣಿನ ರಾಶಿ ಮಾಡಿ ದಾರಿ ಇಲ್ಲದಂತೆ ಮುಚ್ಚಿರುತ್ತಾನೆ. ಆದ್ದರಿಂದ ಈ ಭಾಗದ ರೈತರು ಪರದಾಡುವಂತಾಗಿದೆ ಎಂದು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಯಲ್ಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 144ರಲ್ಲಿ 9 ಎಕರೆ 13 ಕುಂಟೆ ಸರ್ಕಾರಿ ಜಮೀನಿದ್ದು, ಸರ್ಕಾರಿ ಜಮೀನು ಹಿಂದುಗಡೆ ಕನಿಷ್ಠ ಪಕ್ಷ ಒಂದು 25 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನ ಜಮೀನುಗಳಿರುತ್ತದೆ. ಅವರು ಆ ಜಮೀನಿನ ಬೆಳೆದ ಫಸಲು ಮತ್ತು ಹಸುಗಳನ್ನು ಮತ್ತು ಹೋಗಿ ಬರಲು ಒಂದು ಸರ್ಕಾರಿ ಜಮೀನನ್ನು ಈಶ್ವರಪ್ಪ ಸಣ್ಣ ವೆಂಕಟರಾಯಪ್ಪ ಅಂತ ಶಂಕರಪಲ್ಲಿ ಅವರು ಆ ಜಮೀನಿಗೆ ಒಂದು ಬೌಂಡ್ರಿ ಫ್ರೆಂಚ್ ಹೊಡೆದುಬಿಟ್ಟು ಒಳ್ಳೆ ದೊಡ್ಡದಾಗಿ ಒಂದು ಮಾಡಿ ಬೌಂಡ್ರಿ ಮಾಡಿಕೊಂಡಿದ್ದಾರೆ. ಅದರಿಂದ ಅವರಿಗೆ ಹಿಂದೆ ಹೋಗೋಕ್ಕೆ ರೈತರಿಗೆ ಜಾಸ್ತಿ ಅನಾನುಕೂಲವಾಗಿರುತ್ತದೆ. ಪದೇ ಪದೇ ಈ ವಿಷಯವನ್ನು ತಮ್ಮ ತಾಲೂಕು ಕಚೇರಿಗೆ 2021ರಲ್ಲಿ ಒಂದು ಅರ್ಜಿ ಕೊಟ್ಟು ಎಲ್ಲರೂ ಬಂದು ತಹಸೀಲ್ದಾರ್ ಸಮ್ಮುಖದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಅದನ್ನು ತೆರವುಗೊಳಿಸಲು 4 ವರ್ಷದಿಂದ ಇಲಾಖೆ ಅಧಿಕಾರಿಗಳಿಂದ ಆಗುತ್ತಿರಲಿಲ್ಲ. ಆದುದರಿಂದ ಇವತ್ತು ನಾವು ಇಷ್ಟೊಂದು ರೈತರ ಸಮ್ಮುಖದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ಸಂಘಟನೆ ವತಿಯಿಂದ ನಾವು ಬಂದು ಮಾನ್ಯ ತಹಸೀಲ್ದಾರ್ ಸಾಹೇಬರಾದ ಪ್ರಶಾಂತ್ ಕೆ ಪಾಟೀಲ್ ಸಾಹೇಬರಿಗೆ ತಮ್ಮ ಒಂದು ಮನವಿಯನ್ನು ಕೊಟ್ಟು ಒಂದು ವಾರದೊಳಗೆ ಸರ್ಕಾರಿ ಜಮೀನಲ್ಲಿ ಯಾರು ಬೌಂಡ್ರಿ ಫಿಕ್ಸ್ ಮಾಡಿದರೋ ಆ ಬೌಂಡ್ರಿಯನ್ನು ತೆರವುಗೊಳಿಸ್ತೀವಿ ಅಂತ ಅವರು ಸಾಹೇಬರು ಒಪ್ಪಿಕೊಂಡು ಅದನ್ನು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಭಟನಾ ನಿರತ ರೈತರಿಂದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲ್ಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 144ರಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಲಾಗುತ್ತದೆ. ಅಲ್ಲದೆ ಒಂದು ವಾರದೊಳಗೆ ರಸ್ತೆ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಗೌರವಾಧ್ಯಕ್ಷ ಲಕ್ಷ್ಮೀ ನರಸಿಂಹಪ್ಪ, ರೈತರಾದ ಆನಂದ್, ನರೇಂದ್ರ, ನರಸಿಂಹಪ್ಪ, ಮನೋಹರ, ಜಿ ಗಂಗರಾಜು, ಗಜೇಂದ್ರ, ಉಮೇಶ್, ಎಚ್ ಗಂಗರಾಜು, ವಿಕ್ರಮ್, ವೆಂಕಟೇಶ್, ಮಂಜು, ಗೌತಮ್, ವೆಂಕಟಲಕ್ಷ್ಮಮ್ಮ, ಆನಂದಮ್ಮ, ಮಂಜುನಾಥ್, ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸ್ಲೋಗನ್ ಕೊಟ್ಟ ಬಿಜೆಪಿಯವರು ದೇಶದಲ್ಲಿ ದೊಡ್ಡ ಪ್ರಕರಣ ನಡೆದರೂ ಖಂಡಿಸಲಿಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ ತೀವ್ರವಾಗಿ ಖಂಡಿಸಬೇಕು. ಆದರೆ ಆ ಕೆಲಸವನ್ನು ಬಿಜೆಪಿ ಮತ್ತು ಜೆಡಿಎಸ್ ಮಾಡಲಿಲ್ಲ ಎಂದು ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆರೋಪಿಸಿದರು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಲು ಕ್ಲಿಯರೆನ್ಸ್ ಬೇಕಿತ್ತು. ಕ್ಲಿಯರೆನ್ಸ್ ಕೊಟ್ಟವರು ಯಾರು ಎಂಬ ಬಗ್ಗೆ ತನಿಖೆ ಆಗಬೇಕು. ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತೆ ಹೇಳಿದ್ದೇವೆ. ಮೋದಿ, ಅಮಿತ್ ಶಾ ಘಟನೆಯನ್ನ ಖಂಡಿಸದೇ ಇರೋದು ದುರ್ದೈವ. ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿದ್ದಾರೆ. ಜೈ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ವಿತರಿಸಲಾಯಿತು. ಮಾಲೂರು ಪಟ್ಟಣದ ಅರಳೇರಿ ರಸ್ತೆಯ ಜಯ ಕರ್ನಾಟಕ ಕಚೇರಿಯಲ್ಲಿ ಮುತ್ತಪ್ಪ ರೈ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಕೆ ದಿನೇಶ್ ಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ನೆಲ, ಜಲ, ಗಡಿ, ಭಾಷೆ ಸಂರಕ್ಷಣೆಗಾಗಿ ಜಯ ಕರ್ನಾಟಕ ಸಂಘಟನೆ ಸ್ಥಾಪನೆ ಮಾಡಿ
ಅಸಂಖ್ಯಾತ ಕನ್ನಡ ಹೋರಾಟಗಾರರನ್ನು ಹುಟ್ಟುಹಾಕುವ ಮೂಲಕ ನಾಡಿನ ಭಾಷೆ, ನೆಲ, ಜಲ, ಗಡಿಯ ರಕ್ಷಣೆಗೆ ಪಣತೊಟ್ಟು ಹಲವಾರು ಹೋರಾಟಗಳ ನೇತೃತ್ವ ವಹಿಸಿದ್ದರು. ಸಂಘಟನೆಯ ಜತೆಗೆ ಸಮಾಜ ಸೇವೆಗೆ ಹೆಚ್ಚಿನ ಹೊತ್ತು ನೀಡಿ ಹಲವಾರು ವಿದ್ಯಾರ್ಥಿಗಳಿಗೆ, ಬಡವರಿಗೆ ಸಹಕಾರ ನೀಡುವ ಮೂಲಕ ಜನಸೇವೆಯಲ್ಲಿ ನಿರತರಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ದರಖಾಸ್ತು ಸಮಿತಿ ಸದಸ್ಯ ನಾಗಾಪುರ ನವೀನ್, ಎಂಪಿವಿ ಮಂಜು, ರಘುನಾಯ್ಡು, ತಬಲಾ ಸುಬ್ರಮಣಿ, ಪ್ರಧಾನ ಕಾರ್ಯದರ್ಶಿ ಅಲಂಬಾಡಿ ರಾಮಮೂರ್ತಿ, ಯುವ ಘಟಕ ಉಪಾಧ್ಯಕ್ಷ ಹರೀಶ್ ಎನ್ ಗೌಡ, ಬಾಬು ಸಿ, ವೆಂಕಟೇಶ್, ದಿಲೀಪ್, ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಕೀರ್ತಿ, ಆಟೋ ಘಟಕ ಅಧ್ಯಕ್ಷ ನವೀನ್, ನಾರಾಯಣಮ್ಮ, ಬಾಬು, ದರ್ಶನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಾಲೂರು ತಾಲೂಕಿನ ಒಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷೆಯಾಗಿ ರೂಪಾ ಸಿದ್ದರಾಜ್ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಅಪ್ಪಯ್ಯಣ್ಣ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸದೆ ರೂಪಾ ಸಿದ್ದರಾಜ್ ಒಬ್ಬರೇ ಸಲ್ಲಿಸಿದ್ದು, ನೂತನ ಉಪಾಧ್ಯಕ್ಷೆಯಾಗಿ ರೂಪಾ ಸಿದ್ದರಾಜ್ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಚಂದ್ರಕಲಾ ಘೋಷಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣರೆಡ್ಡಿ, ಪಿಡಿಒ ಅಲಿಖಾನ್, ಚಾಂದ್ ಪಾಷಾ, ಮಂಜುನಾಥ್ ರೆಡ್ಡಿ ಸೇರಿದಂತೆ ಸದಸ್ಯರು, ಮುಖಂಡರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರಿಯಾಯಿತು ತಾಂಬೂಲ, ಇಳುವರಿಯಲ್ಲೂ ಕುಂಠಿತವಾಯಿತು ವಿಳೆದೆಲೆ, ದುಪ್ಪಟ್ಟು ಬೆಲೆ ನೀಡಿದರೂ ಸಮಾಧಾನವಿಲ್ಲದ ತಾಂಬೂಲ. ಶಿಡ್ಲಘಟ್ಟದಲ್ಲಿ ವರುಣನನ್ನು ಒಲಿಸಿಕೊಳ್ಳಲು ವಿಶಿಷ್ಟ ಆಚರಣೆ, 9 ದಿನಗಳ ಆಚರಣೆಯಲ್ಲಿ 2 ಬಾಲಕರಿಗೆ ವಿವಾಹ, ಮಳೆ ಬರುವ ನಂಬಿಕೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ಮೇವು ಬ್ಯಾಂಕ್ ಆರಂಭ, ಸದುಪಯೋಗಪಡಿಸಿಕೊಳ್ಳಲು ಅಧಿಕಾರಿಗಳ ಮನವಿ, ಮಳೆ ಬರುವವರೆಗೂ ಮೇವು ವಿತರಿಸಲು ನಿರ್ಧಾರ. ದೇವನಹಳ್ಳಿಯಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ, ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.